ನೋಡಿ, ವೈಯಕ್ತಿಕವಾಗಿ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವ ಅಥವಾ ಇವರು ಗವರ್ನರ್ನ ಬಳಸ್ಕೊಂಡು ಗವರ್ನರ್ನ ಇವತ್ತಿನ ದಿವಸ ಆಫೀಸಿನ ಕಚೇರಿಯನ್ನು ಬಳಸ್ಕೊಂಡು ಇವರು ದುರುಪಯೋಗ ಮಾಡ್ಕೋತಾ ಇದ್ದಾರೆ ಅಥವಾ ನಾವು ಮಾಡ್ಕೋತಾ ಇದ್ದೀವ. ನಾವು ಮೊದಲ ಸರ್ಕಾರ ಬಂದ ಮೇಲೇ ಎಲ್ಲ ಕಮಿಟಿಗಳು ಮಾಡಿದ್ದೀವಿ, ಆವಾಗೂ ಕೂಡ ಹೇಳಿದ್ದೀವಿ ನಾವು. ಹೀಗಾಗಿ ಸೊ ಅದು ಆ ತನಿಖೆಗಳು ನಡೆದಿದ್ದಾವೆ, ಈಗ ಮಾಡ್ತಾ ಇಲ್ಲ ನಾವು. ಈಗ ಕಿಮ್ಮನೆ ರತ್ನಾಕರ್ ಅವರು ಇವತ್ತು ಹೋಮ್ ಮಿನಿಸ್ಟರ್ ಭೇಟಿ ಮಾಡಿದ್ದಾರೆ. PSI ಮತ್ತು ಬಿಟ್ಕಾಯಿನ್ ಹಗರಣನ ಮತ್ತೆ ನೀವು ತನಿಖೆ ಮಾಡಬೇಕು ಅಂತೇಳಿ ದೂರು ಕೊಟ್ಟಿದ್ದಾರೆ ಸರ್. ಇವತ್ತು ದಿವಸ ನಡೆದಿದೆ ಅಲ್ಲ, ತನಿಖೆ ನಡೆದಿದೆ ಎಲ್ಲನೂ ಕೂಡ. ತನಿಖೆ ಸರಿಯಾಗಿಲ್ಲ ಅಂತೇಳಿ ಸರ್. ಆಯಿತು, ಹೌದು, ಅವ್ರಿಗೆ ಅನಿಸಿದ್ದು ಹೇಳಿರ್ಬೋದು. ಅವ್ರು ಕೊಟ್ಟಿದ್ದಾನೆ, ಅದನ್ನು ಅದ್ರ ಮೇಲೆ ಅದ್ರ ಸತ್ಯಾಂಶ ಏನಿದೆ ಅದನ್ನು ತಿಳ್ಕೊಂಡು ಮತ್ತೆ ಆ ವಿಷಯಗಳೇನು ಕಿಮ್ಮನೆ ರತ್ನಾಕರ್ ಹೇಳಿದ್ರೆ ಅದನ್ನು ಕೂಡ ಪರಿಗಣಿಸ್ಬೋದು. ನನಗೆ ಗೊತ್ತಿಲ್ಲ, ಹೋಮ್ ಮಿನಿಸ್ಟ್ರಿಗೆ ಕೇಳಬೇಕಾದ್ರೆ. ಯಾಕೆಂದರೆ ಅರ್ಗ ಜ್ಞಾನೇಂದ್ರ ಅವರ ಕ್ಷೇತ್ರದಲ್ಲಿ ಹೆಚ್ಚಿನ ಹಣ ಇವತ್ತು ಓಡಾಡ್ತಾ ಇದೆ. ಸುಮಾರು 70 ಕೋಟಿಗೂ ಹೆಚ್ಚಿನ ಹಣ ಇವತ್ತು ಅವರು ಜಮೀನು ಇರ್ಬೋದು, ಪ್ರಾಪರ್ಟಿಗಳನ್ನು ಖರೀದಿ ಮಾಡ್ತಾ ಇದ್ದಾರೆ ಅಂತ ಸರ್. ಬಿಟ್ಕಾಯಿನ್ ಮತ್ತು PSI ಹಗರಣದಲ್ಲಿ ಬಂದಂಥ ಹಣದಲ್ಲಿ ನನಗೆ ಗೊತ್ತಿಲ್ಲ, ನನಗೆ ಮಾಹಿತಿ ಇಲ್ಲ. ನೀವು ಹೇಳಿದ್ದೇನೆ, ನಾನು ಕೇಳ್ತಾ ಇದ್ದೀನಿ. ಈಗ ಅದೇನು ಕಿಮ್ಮನೆ ರತ್ನಾಕರ್ ಅವರು ಕೊಟ್ಟಿದ್ದಾರೆ, ಅದನ್ನು ಗೃಹ ಸಚಿವರು ಕೊಟ್ಟಿದ್ದಾರಲ್ಲ, ಅವರು ಗೃಹ ಸಚಿವರು, ಹೋಮ್ ಮಿನಿಸ್ಟರ್ ಅದ್ರ ಬಗ್ಗೆ ಕ್ರಮ ಕೈಗೊಳ್ತಾರೆ ಸರ್. ಈಗ ರಾಜ್ಯಪಾಲರು ದಿನಕ್ಕೊಂದು ಪತ್ರವನ್ನು ಬರೀತಾ ಇದ್ದಾರೆ, ಸರ್ಕಾರದ ಮೇಲೆ ಪ್ರತಿ ಕ್ಯಾಬಿನೆಟ್ ಮೇಲೇನು ಕಣ್ಣಿಡ್ತಾ ಇದ್ದಾರೆ. ಸೊ ರಾಜ್ಯಪಾಲರ ವಿರುದ್ಧ ತಾವು ದೂರು ಕೊಡುವಂಥ ವಿಚಾರ ಒಂದಷ್ಟು ಚಿಂತನೆ ಏನಾದ್ರು ಸರ್ಕಾರದ ಮಟ್ಟದಲ್ಲಿ ನಡೀತಾ ಇದೆ ಸರ್. ನೋಡಿ, ಈಗ ರಾಜ್ಯಪಾಲರು ನಾನು ಇನ್ನೇನು ಹೇಳಿದ್ದೀನಿ ವಿಜಯಪುರದಲ್ಲಿ, ಇನ್ಮೇಲೆ ಕರ್ನಾಟಕದಲ್ಲಿ ಪೊಲೀಸ್ ಸ್ಟೇಷನ್ ಬೇಕಾಗಿಲ್ಲ. ಎಲ್ಲರೂ ಸೀದಾ ಹೋಗಿ ರಾಜ್ಯಪಾಲರಿಗೆ ಡೈರೆಕ್ಟಾಗಿ ಅರ್ಜಿ ಕೊಡೋದು ಏನ್ರಿ. ಆಮೇಲೆ ಲೋಕಾಯುಕ್ತರು ಬೇಕಾಗಿಲ್ಲ, ಬೇರೆ ಯಾವ ಏಜೆನ್ಸಿಗಳೂ ಬೇಕಾಗಿಲ್ಲ. ಈ ರೀತಿ ರಾಜ್ಯಪಾಲರು ನಡ್ಕೋತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಸರ್ಕಾರ ಗಂಭೀರವಾದಂಥ ಚಿಂತನೆ ಮಾಡ್ತೇವೆ. ಪರಮೇಶ್ವರ್ ಅವರು ಕೂಡ ಹೇಳಿದ್ದಾರೆ ಸರ್, ಈಗ ಕೆಲವಕ್ಕೆ ನಾವು ಆನ್ಸರ್ ಮಾಡ್ತೀವಿ, ಕೆಲವನ್ನ ನಾವು ಮಾಡೋದಕ್ಕೆ ಬರೋದಿಲ್ಲ ಅಂತ. ನೋಡಿ, ಅದು ಪಕ್ಷ, ಅದು ಸರ್ಕಾರ, ಮುಖ್ಯಮಂತ್ರಿಗಳು ನಿರ್ಧಾರ ತಗೋತಾರೆ. ವಿರುದ್ಧ ದೂರಿಗೂ ಕೂಡ 7 ದಿನದಲ್ಲಿ ರಿಪೋರ್ಟ್ ಕೊಡಿ ಅಂತ ಕೇಳಿದ್ದಾರೆ. ನೋಡಿ, ನನ್ನ ವಿರುದ್ಧ ಯಾವುದೂ ದೂರು ಪ್ರಶ್ನೆನೇ ಬರೋದಿಲ್ಲ. ನಂದು ನಿಮಗೆ 2 ಗಂಟೆಗಳ ಕಾಲಾವತ್ತು ಎಲ್ಲನೂ ಕೊಟ್ಟಿದ್ದೀನಿ ಏನ್ರಿ, ಸುದೀರ್ಘವಾಗಿ ಕೊಟ್ಟಿದ್ದೀನಿ. ಅರ್ಕಾವತಿದು ಮತ್ತೆ ಮಾಹಿತಿ ಕೇಳಿದ್ದಾರೆ ಸರ್ ರಾಜ್ಯಪಾಲರು. ಅದೇ ರಾಜ್ಯಪಾಲರು ಏನು ಮಾಡ್ತಾ ಇದ್ದಾರೆ ಅಂದರೆ, ಈಗ BJP ಅವ್ರು ಹೋಗಿ ಏನು ಕೊಡ್ತಾರೆ ಅದೆಲ್ಲ CS ಅವರಿಗೆ ಅದ್ರ ಬಗ್ಗೆ ಮಾಹಿತಿ ಕೇಳ್ತಾ ಇದ್ದಾರೆ. ಈಗ ಸರ್ಕಾರ ಇದನ್ನು ಮುಖ್ಯಮಂತ್ರಿಗಳು ಕ್ಯಾಬಿನೆಟ್ ಇದರ ದಿಶೆಯಲ್ಲಿ ಅವಶ್ಯಕತೆ ಬಿದ್ದರೆ ಕ್ಯಾಬಿನೆಟ್ನಲ್ಲಿ ಈ ಕುರಿತು ನಿರ್ಧಾರ ತೆಗೆದುಕೊಳ್ತಾರೆ. ಸರ್, ಮತ್ತೊಂದು ಗಂಭೀರ ಆದಂಥ ಆರೋಪವನ್ನು ಅವ್ರು ಮಾಡಿರುವಂಥದ್ದು ಏನಂತೆ ಸರ್, ಮಾಹಿತಿ ಸೋರಿಕೆ ಆಗ್ತಾ ಇದೆ. ನನ್ನ ಮತ್ತು SIT ನಡುವೆ ಲೋಕಾಯುಕ್ತರ ನಡೆದಿರುವಂತಹ ಪತ್ರ ವ್ಯವಹಾರ ಕ್ಯಾಬಿನೆಟ್ಗೆ ಹೇಗೆ ಗೊತ್ತಾಯಿತು, ಕ್ಯಾಬಿನೆಟ್ನಲ್ಲಿ ಯಾವ ರೀತಿ ಚರ್ಚೆ ಆಯಿತು ಅನ್ನೋಂಥ. ನೋಡಿ, ಏನಾದರೂ ಸೋರಿಕೆ ಆಗ್ತಿದ್ರೆ ಗವರ್ನರ್ ಆಫೀಸ್ನಿಂದ ಸೋರಿಕೆ ಆಗ್ತದೆ. ಏನಾದರೂ ಸೋರಿಕೆ ಆಗ್ತಿದ್ರೆ ಅವರೇ ಬೇಕಾದ್ರೆ ಸೋರಿಕೆ ಮಾಡಿರಬೇಕು. ಸ್ಪಷ್ಟವಾಗಿ ಹೇಳ್ತೀನಿ, ಏನಾರ ಸೋರಿಕೆ ಆಗ್ತಿದ್ರೆ ಗವರ್ನರ್ ಆಫೀಸ್ನಿಂದ ಸೋರಿಕೆ ಆಗ್ತದೆ.